ಹಾಸನದಲ್ಲೂ ಕೂಡ ಬಿರುಗಾಳಿ ಸಹಿತ ವರುಣ ಅಬ್ಬರಿಸಿ ಬೊಬ್ಬೆರೆದಿದ್ದು ಹಾಸನ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಅವಾಂತರವನ್ನೇ ಮಳೆರಾಯ ತಂದೊಡ್ಡಿದ್ದಾನೆ. ಹಾಸನ ಜಿಲ್ಲೆಯಲ್ಲೂ ಅಲ್ಲೋಲ ಕಲ್ಲೋಲವನ್ನೇ ಮಳೆರಾಯ ಸೃಷ್ಟಿಸಿರುವಂತಹ ಘಟನೆ ನಡೆದಿದ್ದು ಹಾಸನದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಾಳೆಯ ಬೆಳೆ ನಾಶವಾಗಿದೆ. ಅರಕಲಗೂಡು ತಾಲೂಕಿನ ಬಸವನಹಳ್ಳಿ ಕೊಪ್ಪಲಿನಲ್ಲಿ ಈ ಘಟನೆ ನಡೆದಿದ್ದು ಲೋಕೇಶ್, ಪರಮೇಶ್, ನಾಗರಾಜ್ಗೆ ಸೇರಿದ ತೋಟಕ್ಕೆ ಹಾನಿಯಾಗಿದೆ. ಮಳೆಯಿಂದ ಸಾವಿರಾರು ಬಾಳೆ ಗಿಡಗಳು ಸರ್ವನಾಶವಾಗಿದ್ದು ಇನ್ನೊಂದು ತಿಂಗಳಿನಲ್ಲಿ ಕಟಾವಿಗೆ ಬಂದಿದ್ದ ಬಾಳೆಗೊನೆ. ಇಷ್ಟಾದ್ರೂ ಕೂಡ ಇಷ್ಟೆಲ್ಲ ಬೆಳೆ ನಾಶ ಆಗಿದ್ರು ಕೂಡ ಗ್ರಾಮಕ್ಕೆ ಅಧಿಕಾರಿಗಳು ಬಂದಿಲ್ಲ. ಹೀಗಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನದಲ್ಲೂ ಕೂಡ ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಬಾಳೆಯ ಬೆಳೆ ನಾಶವಾಗಿದ್ದು ಕಟಾವಿಗೆ ಬಂದಿದ್ದಂತಹ ಬಾಳೆ ನಾಶವಾಗಿದ್ದು ರೈತ ಕಣ್ಣೀರಿಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಬಿರುಗಾಳಿ ಸಹಿತ ಸುರಿದ ಮಳೆಗೆ ಹಾಸನ ಜಿಲ್ಲೆಯಲ್ಲೂ ಕೂಡ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದ್ದು ರೈತ ಬೆಳೆದಂತಹ ಬೆಳೆ ಸರ್ವನಾಶವಾಗಿದೆ. ಬಾಳೆ ಯಾವ ರೀತಿಯಾಗಿ ಧರೆಗೆ ಉರುಳಿದೆ ಅನ್ನುವಂತಹ ದೃಶ್ಯವನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಇಷ್ಟೆಲ್ಲ ಬೆಳೆ ನಾಶ ಆದ್ರೂ ಕೂಡ ಅಂದ್ರೆ ಲಕ್ಷಾಂತರ ರೂಪಾಯಿ ಬೆಳೆ ನಾಶ ಆಗಿದ್ರೂ ಕೂಡ ಇದುವರೆಗೂ ಕೂಡ ಸ್ಥಳಕ್ಕೆ ಯಾವುದೇ ಅಧಿಕಾರಿಗಳು ಭೇಟಿ ನೀಡಿಲ್ಲ. ಹೀಗಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನಕ್ಕೆ ಜನರು ಮನೆಯಿಂದ ಹೊರಬರಲಾಗದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದೆಡೆ ಆಗಾಗ್ಗೆ ಬರ್ತಾ ಇರತಕ್ಕಂತಹ ಭಾರಿ ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಉಂಟಾಗ್ತಾ ಇದೆ. ಅದರಲ್ಲೂ ರೈತರ ಬದುಕಿನ ಮೇಲೆ ಇದು ಭಾರಿ ಪೆಟ್ಟನ್ನು ನೀಡ್ತಾ ಇದೆ. ನಿನ್ನೆ ಸಂಜೆ ಹಾಸನ ಅರಕಲಗೂಡು ಒಳಾನ್ಸಿಪುರದಲ್ಲಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಸಾಕಷ್ಟು ಹಾನಿ ಉಂಟಾಗಿದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಅರಕಲಗೂಡು ತಾಲೂಕಿನ ಬಸವನಕೊಪ್ಪಲು ಅಂತಕ್ಕಂತಹ ಗ್ರಾಮ. ಈ ಗ್ರಾಮದಲ್ಲಿ ಏನು ರೈತರು ಬೆಳೆದಿರ್ತಕ್ಕಂತಹ ಬಾಳೆ ಗಿಡಗಳೇನಿದೆ ಅವು ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗಿರ್ತಕ್ಕಂಥದ್ದು. ಸುಮಾರು ಇದೇ ಗ್ರಾಮದ 4-5 ರೈತರು ಎಲ್ಲರೂ ಸೇರಿ ಒಟ್ಟು ಒಂದು 10 ಎಕರೆ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂತಹ ಬಾಳೆ ಗಿಡಗಳೇನಿದೆ ಅವು ಗೊನೆ ಸಮೇತ ನೆಲಕ್ಕೆ ಮುರಿದು ಬಿದ್ದಿರ್ತಕ್ಕಂಥದ್ದು. ನಿನ್ನೆ 4 ಗಂಟೆ ಸಮಯದಲ್ಲಿ ಭಾರಿ ಬಿರುಗಾಳಿಯೊಂದಿಗೆ ಮಳೆ ಸುರಿದಿದೆ. ಮಳೆಯ ಜೊತೆಗೆ ಬಿರುಗಾಳಿ ಹೆಚ್ಚಾಗಿ ಬಂದಿರೋದ್ರಿಂದ ಇನ್ನೊಂದು ತಿಂಗಳು ಬಂದಿದ್ರೆ ಈ ಬಾಳೆಗಳನ್ನು ಕಟಾವು ಮಾಡಿ ರೈತರು ಒಂದಿಷ್ಟು ಖರ್ಚು ಮಾಡಿರ್ತಕ್ಕಂಥ ಹಣನಾದರೂ ಗಳಿಸ್ತಾ ಇದ್ರು. ಆದರೆ ಅಷ್ಟೆಲ್ಲವೂ ಸಹ ಈಗ ಮಣ್ಣು ಪಾಲಾಗಿದೆ ಅಂತಲೇ ಹೇಳ್ಬೋದು. ನಿನ್ನೆ ಭಾರಿ ಗಾಳಿಯೊಂದಿಗೆ ಗುಡುಗು ಸಿಡಿಲಿನೊಂದಿಗೆ ಮಳೆ ಸುರಿದಿತ್ತು. ಆ ಸುರಿದಿರ್ತಕ್ಕಂತಹ ಮಳೆಯಿಂದಾಗಿ ಏನು ಬಾಳೆಗೊನೆಗಳು ಈಗಾಗಲೇ ಬಿಟ್ಟಿವೆ ಅವನ್ನ ಇನ್ನೊಂದು ತಿಂಗಳು ಬಂದರೆ ಕಟಾವು ಮಾಡಿ ಮಾರಾಟ ಮಾಡಬೇಕು. ಅಂತಹ ಎಲ್ಲ ಗಿಡಗಳು ಈಗ ನೆಲಕ್ಕೆ ಉರುಳಿವೆ. ಸುಮಾರು ಒಬ್ಬರು ರೈತರು ಏನು 1 ಎಕರೆ 2 ಎಕರೆ 3 ಎಕರೆ ಪ್ರದೇಶದಲ್ಲಿ ಗಿಡಗಳನ್ನು ಬೆಳೆದಿದ್ದಾರೆ. ಅವೆಲ್ಲವೂ ಸಹ ಈಗ ಗೊನೆ ಬಿಟ್ಟಿವೆ. ಆದರೆ ಅವ್ರಿಗೆ ಕೈಗೆ ಬಂದ ತುತ್ತು ಈಗ ಬಾಯಿಗೆ ಬರದಾದಂತಹ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ಈಗ ಬಿದ್ದಿರ್ತಕ್ಕಂತಹ ಬಾಳೆ ಗಿಡಗಳನ್ನು ನೋಡಿ ಅವರು ಕಣ್ಣೀರಿಡುವಂತಹ ಒಂದು ಪರಿಸ್ಥಿತಿ ಈಗ ಎದುರಾಗಿದೆ. ಅವರು ಬಾಳೆ ಗಿಡಗಳನ್ನು ಬೆಳಿಲಿಕ್ಕೆ ಗೊಬ್ಬರ ಇರ್ಬೋದು, ನೀರು ಹರಿಸಿರ್ತಕ್ಕಂಥದ್ದು ಇರ್ಬೋದು, ಸಾಕಷ್ಟು ಹಣವನ್ನು ಖರ್ಚು ಮಾಡಿದರು. ಆದರೆ ಈಗ ಅವೆಲ್ಲವೂ ಸಹ ಏನು ಗೊನೆ ಮಾರಾಟದಿಂದ ಬರ್ತದೆ ಅಂತ ಒಂದು ನಿರೀಕ್ಷೆಯಲ್ಲಿದ್ದರು. ಈಗ ಅದು ಸಹ ಹುಸಿಯಾಗಿರ್ತಕ್ಕಂಥದ್ದು. ಈಗ ಈ ಬಾಳೆ ಗಿಡಗಳ ಮಾಲೀಕರು ಅಥವಾ ಈ ತೋಟದ ಮಾಲೀಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಳಿ ಸರ್, ಯಾವಾಗ ಮಳೆ ಬಂತು, ಏನೆಲ್ಲ ಹಾನಿಯಾಗಿದೆ? ಸರ್, ನಿನ್ನೆ 4:15 ಸಮಯಕ್ಕೆ ಬಂತು ಮಳೆ. ನಮಗಿಲ್ಲಿ 3.5 ಎಕರೆಗೆ ಜಮೀನಿಗೆ ಅಡಿಕೆ ಇದು ಹಾಕಿದ್ದೀವಿ, ಬಾಳೆ ಗಿಡ ಹಾಕಿದ್ದೀವಿ. ಸುಮಾರು 2,000 ಬಾಳೆ ಗಿಡ ನಾಶವಾಗಿದೆ, ಎಲ್ಲ ಮುರಿದು ಬಿದ್ದೋಗಿದೆ. ಸರ್ಕಾರದ ವತಿಯಿಂದ ನಾವು ಏನು ಪರಿಹಾರ ಕೊಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಸರ್ಕಾರದವರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮಗೆ ಭಾಳ ನೀರು ಈ ವರ್ಷ ಬೇಸಿಗೆ ಬಿಸಿಲಿನಲ್ಲಿ ಬೆಳೆಗಳನ್ನ ಉಳಿಸ್ಕೊಳ್ಳೋದೇ ಕಷ್ಟ ಐತೆ. ಅಂಥದ್ರಲ್ಲಿ ಈಗ ಕೈಗೆ ಬಂತು ಬಾಯಿಗೆ ಬರಲ್ಲ ಅನ್ನೋ ಹಾಗೆ ಇದೇ ಸಂದರ್ಭದಲ್ಲಿ ಈ ಮಳೆ ಗಾಳಿ ಬಂದು ಈ ಥರ ನಾಶ ಆಗಿದೆ. ಎಷ್ಟು ಜನ ನಿಮ್ಮ ಊರಲ್ಲಿ ರೈತರು ಇದಾಗಿದೆ? ನಿಮ್ಮ ಬಾಳೆ ಗಿಡಗಳು ಯಾವ ಕಟಾವಿಗೆ ಬರ್ತಿತ್ತು? ಸರ್, ನಮ್ದು ಇನ್ನೊಂದು ತಿಂಗಳಿಗೆಲ್ಲ ಕಟಾವು ಬರ್ತಾಯಿತ್ತು. ಕೈಗೆ ಬಂತು ಬಾಯಿಗೆ ಬರ್ದಂಗೆ ಆಯಿತು. ನಮಗೆ ಅದೇ ಭಾಳ ದುಃಖ. ಮತ್ತೊಬ್ಬರು ರೈತ ಮಹಿಳೆ ನಮ್ಮ ಜೊತೆ ಇದ್ದಾರೆ. ಅಮ್ಮ, ಹೇಳಿ, ನೀವು ಕಷ್ಟಪಟ್ಟು ಬಾಳೆ ಗಿಡಗಳನ್ನು ಬೆಳೆದು ಇನ್ನೇನು ಗೊನೆ ಬಿಟ್ಟು ಕಟಾವು ಮಾಡಬೇಕಾಗಿತ್ತು. ಈ ಪರಿಸ್ಥಿತಿಲಿ ಎಲ್ಲವೂ ನೆರಳುಕೊಳ್ಳೋದು. ಈ ಸಂದರ್ಭದಲ್ಲಿ ಏನು ಆಗ್ರಹ ಮಾಡ್ತೀರಾ? ನಾವು ಹಿಂಗಾದರೆ ಏನು ಮಾಡೋದು ಸರ್? ಮಳೆ ಗಾಳಿ ಭಯಂಕರ ಗಾಳಿ ಹೊಡೆದದೆ. ನಿನ್ನೆಯ ಎಲ್ಲ ಟ್ಯಾಕ್ಟ್ರಲ್ಲಿ ಉಳಿಸಿ ಗೊಬ್ಬರ ಹಾಕಿ ನೀರು ಹೊಡ್ಸಿದ್ದೀವಿ, ಏನೂ ಆಗಿಲ್ಲ ಸರ್. ನಮಗೆ ರೈತರು ನಾವು ನೋಡಿ ಏನು ಮಾಡ್ತೀರಿ ಸಹಾಯ ನಮಗೆ? ಈಗ ನೀವೊಂದು ರೀತಿ ಸಾಕಷ್ಟು ಹಣ ಖರ್ಚು ಮಾಡಿ ಬಾಳೆ ತೋಟವನ್ನು ಮಾಡಿದ್ರಿ, ಈಗೆಲ್ಲವೂ ಸಹ ಮಣ್ಪಾಲಾಗಿದೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಾ? ಈಗ ನಾವೆಲ್ಲನೂ ರೈತರು ಮಾಡಿಸಿದ್ದೀವಿ, ಎಲ್ಲನೂ ದುಡ್ಡು ಖರ್ಚು ಮಾಡಿ. ನಮಗೆ ಏನು ಸರ್ಕಾರದಿಂದ ಏನು ಮಾಡ್ತೀರಿ ಸಹಾಯವ ನೋಡಿ ಸರ್ ನೀವು. ಇದು ಇಲ್ಲಿ
ಬಾಳೆ ತೋಟದ ಮಾಲೀಕರು ಮಹಿಳೆ ಹಾಗೂ ರೈತರು ಹೇಳ್ತಾ ಇರ್ತಕ್ಕಂಥದ್ದು ಸಾವಿರಾರು ಗಿಡಗಳನ್ನು ಕಷ್ಟಪಟ್ಟು ಬೆಳೆದಿದ್ವಿ, ಆದರೆ ಇನ್ನೇನು ಅದು ಕಟಾವು ಮಾಡಿ ಒಂದಿಷ್ಟು ಆರ್ಥಿಕವಾಗಿ ಲಾಭ ಬರ್ತಿತ್ತು ಅಥವಾ ಖರ್ಚು ಮಾಡಿದ ಹಣವೂ ಸಹ ಬರ್ತಿತ್ತು ಅನ್ನೋ ಒಂದು ಆಸೆಯಲ್ಲಿ ಇದ್ವಿ. ಇನ್ನೊಂದು ತಿಂಗಳು ಕಳೆದಿದ್ರೆ ಎಲ್ಲ ಬಾಳೆಗೊನೆಗಳನ್ನು ಕಟಾವು ಮಾಡಿ ಮಾರಾಟ ಮಾಡ್ತಿದ್ವು. ಆದರೆ ನಿನ್ನೆ ಸಂಜೆ ಸುರಿತಕ್ಕಂತಹ ಬಿರುಗಾಳಿ ಸಹಿತ ಮಳೆಯಿಂದಾಗಿ ಎಲ್ಲವೂ ಸಹ ಈಗ ನೆಲಕ್ಕಚ್ಚಿದೆ. ಹಾಗಾಗಿ ನಮಗೆ ಸಾಕಷ್ಟು ಹಾನಿ ಉಂಟಾಗಿದ್ದು ಸರ್ಕಾರ ಕಷ್ಟದಲ್ಲಿರ್ತಕ್ಕಂತಹ ರೈತರ ನೆರವಿಗೆ ಧಾವಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಅರ್ಕಲಗೂಡು.